ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಈ ಸೆಪ್ಟೆಂಬರ್ 13ರಿಂದ ಅಕ್ಟೋಬರ್ 27ರವರೆಗೂ ಕುಜಗ್ರಹ ತನ್ನ ಸ್ಥಾನವನ್ನು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಸ್ಥಿತವಾಗಿ ಈ 45 ದಿನಗಳ ಕಾಲದಂದು ಕೆಂಪು ಗ್ರಹ, ಅಂಗಾರಕ, ಮಂಗಳ ಅಂತ ಕರೆಯಲ್ಪಡೆಯುವಂತಹ ಕುಜಗ್ರಹ ಪ್ರಭಾವ ಯಾವ ರೀತಿ ದ್ವಾದಶ ರಾಶಿಗಳ ಮೇಲೆ ಇರುತ್ತೆ, ಇವರ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಕುಜಗ್ರಹ ಅನ್ನೋದು ತುಂಬ ವಿಪರೀತವಾಗಿ ಬರುವಂತಹ ಕೆಲವೊಂದು ಈ ಅಗ್ರೆಸಿವ್ನೆಸ್ಗೆ ಮತ್ತು ಉತ್ಸಾಹಕ್ಕೆ, ಈ ಹೋರಾಟಕ್ಕೆ ಮುಂದಾಳತ್ವ ವಹಿಸಿ ಕೆಲವೊಂದು ಹೋರಾಟಗಳು ಮಾಡುವುದಕ್ಕೆ, ಯುದ್ಧಕ್ಕೆ, ತಂತ್ರಗಳಿಗೆ ಮುಖ್ಯವಾಗಿ ಈ ಕುಜಗ್ರಹ ಆಳ್ವಿಕೆಯಲ್ಲಿ ನಡೀತಾ ಇರುತ್ತೆ. ಅಂದರೆ ಮನಸ್ಸಿನ ನಿಗ್ರಹ ಅತಿಯಾಗಿ ಬರುವಂತಹ ಆವೇಶ ಆಗಿರ್ಬೋದು, ಕೋಪ ಆಗಿರ್ಬೋದು, ಅಗ್ರೆಸಿವ್ ಆಗಿ ಮಾತಾಡೋದಾಗಿರ್ಬೋದು, ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು, ಕಿರಿಯ ಸಹೋದರರಾಗಿರಬಹುದು ಇತ್ಯಾದಿ ವಿಷಯಗಳನ್ನು, ಕಾರಕತ್ವಗಳನ್ನು ಹೊಂದಿರುವಂತಹ ಈ ಕುಜಗ್ರಹವು ತುಲಾರಾಶಿಯಲ್ಲಿ, ಅಂದರೆ ಈ ವಾಯುತತ್ವ ರಾಶಿಯಾಗಿರುವಂತಹ ತುಲಾರಾಶಿಯಲ್ಲಿ ಬರುತ್ತಾ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಕೊಡ್ತಾ ಇದೆ. ಕುಂಭರಾಶಿ ನಮಗೆ ಗೊತ್ತೇ ಗೊತ್ತು. ಈ ಸಾಡೆ ಸಾತಿನ ಕೊನೆಯ ಹಂತದಲ್ಲಿ ಈಗೀಗ ಅವರು ಕೆಲವೊಂದು ವಿಷಯಗಳ ಮುಖಾಂತರ ಅನುಕೂಲ ಫಲಗಳನ್ನು ಪಡ್ತಾ ಇದ್ದಾರೆ. ಸ್ವಾಭಾವಿಕವಾಗಿ, ಸಾಮಾನ್ಯವಾಗಿ ಹಾರ್ಡ್ ವರ್ಕರ್ಸ್ ಆಗಿರುವಂತಹ ವ್ಯಕ್ತಿಗಳು ಶನಿ ಆಧಿಪತ್ಯದಲ್ಲಿ ಯಾವುದೇ ಅದೃಷ್ಟ ಅನಿರೀಕ್ಷಿತ ಲಾಭಗಳನ್ನು ಪಡೆಯೋದರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿರ್ತಾರೆ. ಇವರಿಗೆ ಹಾರ್ಡ್ ವರ್ಕ್ ನೇಚರ್ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ತಮ್ಮದು ಅಂದ್ಕೊಂಡಿರುವಂತಹ ವ್ಯಕ್ತಿಗಳಿಗೋಸ್ಕರ, ತಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳಿಗೋಸ್ಕರ ಉಪಕಾರವನ್ನು ಮಾಡೋದಕ್ಕೆ ಮುಖ್ಯವಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ಕುಂಭರಾಶಿಯವರು ಅತ್ಯಂತ ಅದ್ಭುತವಾಗಿರುವಂತಹ, ತಾವು ಚೆನ್ನಾಗಿದ್ದರೂ ಇಲ್ಲದಿದ್ದರೂ ಪರವಾಗಿಲ್ಲ, ತನ್ನ ಸುತ್ತಮುತ್ತಲಿರುವಂತಹ ಕುಟುಂಬ ಸದಸ್ಯರು, ಆಪ್ತರು, ಮಿತ್ರರು ಸಂತೋಷವನ್ನು ಬಯಸುವಂತಹ ಕುಂಭರಾಶಿಯವರಿಗೆ ಈ ಕುಜ ಮಹಾಶಯ ಒಂದು ರೀತಿ ಅದೃಷ್ಟ ಭಾಗ್ಯವನ್ನು ತರ್ತಾ ಇದ್ದಾರೆ ಈ 45 ದಿನಗಳ ಕಾಲ. ಯಾಕಂದರೆ ಭಾಗ್ಯಸ್ಥಾನದಲ್ಲಿ ಇವರ ಸ್ಥಿತಿಯಾಗಿರೋದು ಮುಖ್ಯವಾಗಿ ಕುಂಭರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ಈ 45 ದಿನಗಳ ಕಾಲ ನಿರೀಕ್ಷೆ ಮಾಡಬಹುದು. ಸಾಡೆ ಸಾತಿನ ಸಮಸ್ಯೆ ಇದ್ದರೂ ಕೂಡ ಈ ಕುಂಭರಾಶಿಗೆ ತೃತೀಯ ಸ್ಥಾನ ಅಂದರೆ ಸೋದರ, ಶೌರ್ಯ, ಪರಾಕ್ರಮ, ವಿಕ್ರಮ ಸ್ಥಾನ ಮತ್ತು ವೃತ್ತಿಕರ್ಮ ಸ್ಥಾನವಾಗಿರುವಂತಹ ದಶಮ ಸ್ಥಾನಕ್ಕೆ ತೃತೀಯ ದಶಮಾಧಿಪತಿ ಕುಜ ಆಗಿರ್ತಾನೆ ಕುಂಭರಾಶಿಗೆ. ಇವರು ಭಾಗ್ಯಸ್ಥಾನದಲ್ಲಿ ಇರುತ್ತಾ ಮುಖ್ಯವಾಗಿ ಈ 45 ದಿನಗಳ ಕಾಲ ಚತುರ್ಥ ಸ್ಥಾನ ಫಲಗಳನ್ನು, ತೃತೀಯ ಸ್ಥಾನ ಫಲಗಳನ್ನು, ವ್ಯಯಭಾವ ಫಲಗಳನ್ನು, ಜೊತೆಗೆ ತಾನು ಸ್ಥಿತಿ ಹೊಂದಿರುವಂತಹ ಆಸೀನರಾಗಿರುವಂತಹ ಭಾಗ್ಯಸ್ಥಾನ ಫಲಗಳನ್ನು ಈ ಕುಂಭರಾಶಿಯವರಿಗೆ ನೀಡ್ತಾ ಇದ್ದಾರೆ. ಯಾವುದು ಆ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡುವಾಗ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಇವರಿಗೆ ಉದ್ಯೋಗ ವಿಷಯಗಳಲ್ಲಿ ಸಾನುಕೂಲ, ಯಾಕಂದರೆ ಗುರುದೃಷ್ಟಿ ಕೂಡ ಇರೋದರಿಂದ ಮುಖ್ಯವಾಗಿ ವೃತ್ತಿ ಉದ್ಯೋಗಗಳಲ್ಲಿ ಈ ಸಂದರ್ಭದಲ್ಲಿ ಸಾನುಕೂಲವಾದ ಒಂದು ಪಾಸಿಟಿವ್ ಬೆಳವಣಿಗೆ ಅನ್ನುವುದು ಇವರು ಈ ಸಂದರ್ಭದಲ್ಲಿ ಕಾಣಬಹುದು. ಅಂದರೆ ಕೆಲವೊಂದು ಬದಲಾವಣೆಗಳು ಮಾಡ್ಕೊಳ್ಳೋದಕ್ಕೆ, ಅಥವಾ ಈಗ ಜಾಬಲ್ಲಿ ಇದ್ರೂ ಕೂಡ ಮತ್ತೊಂದು ಉದ್ಯೋಗ ಉತ್ತಮ ವೇತನದೊಂದಿಗೆ ಬರೋದಕ್ಕೆ ಅನುಕೂಲವಾಗ್ತಾ ಇದೆ, ಉತ್ತಮ ಅವಕಾಶಗಳು ಬರುವುದಕ್ಕೆ ಅನುಕೂಲವಾಗ್ತಾ ಇದೆ. ಇನ್ನು ಸ್ವಲ್ಪ ಜನಕ್ಕೆ ಕುಂಭರಾಶಿಯವರಿಗೆ ಈ ಸಂದರ್ಭ ಈ 45 ದಿನಗಳ ಕಾಲ ವರ್ಗಾವಣೆ ರೂಪದಲ್ಲಾಗಿರಬಹುದು, ಅಥವಾ ಮನೆ ಬದಲಾವಣೆ ಮಾಡ್ಕೋಬೇಕು, ಅಥವಾ ಮನೆ ಇರುವಂತಹ ಮನೆಯನ್ನು ಸ್ವಲ್ಪ ರಿನೋವೇಟ್ ಮಾಡ್ಕೋಬೇಕು, ಆಲ್ಟ್ರೇಷನ್ ಮಾಡಬೇಕು, ಉದ್ಯೋಗ ಬದಲಾವಣೆ ಮಾಡಬೇಕು, ಸ್ಥಾನವನ್ನು ಬದಲಾವಣೆ ಮಾಡಬೇಕು, ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹೋಗಬೇಕು ಅನ್ನುವಂತಹ ವಿಷಯಗಳಿಗೆ ಅನುಕೂಲ ಫಲಗಳನ್ನು ನೀಡುವಂತಹ ದಶೆ ಅಂತ ಹೇಳ್ಬೋದು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನೋಡಪ್ಪ, ಎಕ್ಸಲೆಂಟ್ ಟೈಮ್ ಇದು. ಹೈಯರ್ ಎಜುಕೇಷನ್ಗೆ ಕಂಪ್ಲೀಟ್ ಮಾಡಬೇಕು, ಅಥವಾ ಹೈಯರ್ ಎಜುಕೇಷನ್ಗೋಸ್ಕರ ವಿದೇಶಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇದು ತುಂಬ ಅನುಕೂಲವಾಗಿರುವಂತಹ ಸಮಯ. ನೀವು ಕಾಯ್ತಾ ಇರುವಂತಹ ಒಂದು ಯೂನಿವರ್ಸಿಟಿ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರುವಂತಹ ಎಜುಕೇಷನ್ ಲೋನ್ ಪಡೆಯೋದಾಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ವೀಸಾ ಕ್ಲಿಯರೆನ್ಸ್ ಆಗಿರ್ಬೋದು, ಈ ಸಂದರ್ಭದಲ್ಲಿ ಹೈಯರ್ ಎಜುಕೇಷನ್ನ ಯಾವುದೇ ಆತಂಕಗಳು, ಅವಾಂತರಗಳು ಇಲ್ಲದೆ ಮುಂದುವರಿಸೋದಕ್ಕೆ ಇದು ಅದ್ಭುತವಾಗಿರುವಂತಹ ಅವಕಾಶ. ಅಂದರೆ ಈ ಸಂದರ್ಭದಲ್ಲಿ
ಕೆಲವೊಂದು ಬಹುದೂರ ಪ್ರಾಂತ ಪ್ರಯಾಣಗಳನ್ನು ಸುದೂರ ಪ್ರಯಾಣಗಳನ್ನು ಮಾಡುವಂತಹ ಸಂದರ್ಭಗಳು ಕಾಣಬಹುದು. ಈ ಸಂದರ್ಭದಲ್ಲಿ ವಿದೇಶಿ ಮುಖಾಂತರ ಈಗ ಆಲ್ಮೋಸ್ಟ್ ಲೈಕ್ ನಾವು ಪ್ರಾಜೆಕ್ಟ್ಸ್ ಮುಖಾಂತರನೋ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮುಖಾಂತರನೋ, ಔಟ್ಸೋರ್ಸಿಂಗ್ ಮುಖಾಂತರನೋ ಈ ವಿದೇಶಗಳಿಗೆ ಸಂಬಂಧಪಟ್ಟು ಏನಾದರೂ ವ್ಯವಹಾರಗಳು ಮಾಡ್ತಾ ಇರುವಂತಹ ಕುಂಭರಾಶಿಯವರಿಗೆ ಹೊಸ ಪ್ರಾಜೆಕ್ಟ್ಗಳ ಪಡೆಯೋಕ್ಕಾಗಿರ್ಬೋದು, ಅಥವಾ ಪ್ರಾಜೆಕ್ಟ್ ಎಕ್ಸ್ಟೆನ್ಷನ್ ಆಗಿರ್ಬೋದು, ರೆನ್ಯೂವಲ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ವಿದೇಶಿ ವ್ಯವಹಾರಗಳಿಗೆ ಅದ್ಭುತವಾಗಿ ಕುಂಭರಾಶಿಯವರಿಗೆ ಕೆಲವೊಂದು ದಿನಗಳ ಕಾಲ ಅನುಕೂಲತೆ ಅನ್ನೋದು ಇರುತ್ತೆ. ಬಟ್ ಏನಂದರೆ ಶನಿ ಪರಮಾತ್ಮ 7.7 ದ್ವಿತೀಯದಲ್ಲಿ ಇರೋದರಿಂದ, ಅದು ವಕ್ರಗಮನದಲ್ಲಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಒತ್ತಡ ಇರುತ್ತೆ. ಯಾಕಂದರೆ ಇವರಿಗೆ ಈ 7.7 ಹಂತದಲ್ಲಾಗಿರ್ಬೋದು, ಜೀವನ ಪರ್ಯಂತದಲ್ಲಾಗಿರ್ಬೋದು, ಯಾವುದೂ ಕೆಲಸ ಕೂಡ ಫಸ್ಟ್ ಅಟೆಂಪ್ಟಲ್ಲಿ ಆಗಲ್ಲ. ಮರುಪ್ರಯತ್ನ ಮಾಡಬೇಕು, ಮತ್ತಷ್ಟು ಕಷ್ಟಪಡಬೇಕು, ಮತ್ತಷ್ಟು ವ್ಯಕ್ತಿಗಳ ಜೊತೆ ತುಂಬ ನಿಧಾನವಾಗಿ ಪ್ರಯತ್ನಗಳು ಮಾಡ್ತಾನೆ ಇರಬೇಕು, ಮರುಪ್ರಯತ್ನಗಳು ಮಾಡ್ತಾ ಇರಬೇಕು. ಬಟ್ ಈ ಸಂದರ್ಭದಲ್ಲಿ ಅಯ್ಯೋ ನಾನು ಮಾಡುವಂತಹ ಪ್ರಯತ್ನ ಕೈ ಹಿಡಿಯುತ್ತೋ ಅಥವಾ ಮಿಸ್ ಆಗುತ್ತೋ, ಫೇಲ್ ಆಗುತ್ತೋ ಅಂತ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಇದ್ರೂ, ಮಾನಸಿಕವಾಗಿ ತುಂಬ ಚಿಂತೆ ಕಾಡ್ತಿದ್ರೂ ಕೂಡ ಕೊನೆಗೆ ಇವರಿಗೆ ಅನುಕೂಲವಾಗಿ ಕೆಲವೊಂದು ವಿಷಯಗಳು ನಡೆಯೋದು ಅಂತೂ ಉತ್ತಮವಾಗಿ ಇರುತ್ತೆ. ಇನ್ನು ವಿದೇಶಗಳಲ್ಲಿ ಉದ್ಯೋಗ ಮಾಡ್ತಾ ಈಗ ಈ ಕೆಲವೊಂದು ಜಗದಾದ್ಯಂತ ದೇಶಗಳ ಮಧ್ಯೆ ನಡೀತಾ ಇರುವಂತಹ ಕೆಲವೊಂದು ಸಿಚುವೇಶನ್ಸ್ ಕರೆಂಟ್ ನೋಡಿದ್ರೆ ಈ ವಿದೇಶಗಳಲ್ಲಿರುವಂತಹ ನಮ್ಮ ಕನ್ನಡ ಜನತೆ ಆಗಿರ್ಬೋದು, ಸಮಸ್ತ ಜನತೆಗೆ ಒಂದು ರೀತಿ ಆತಂಕ ಇದೆ. ಅಯ್ಯೋ ನನ್ನ ಜಾಬ್ ಇರುತ್ತೋ ಇಲ್ವೋ, ನಮಗೆ ಇಲ್ಲಿ ಸಿಟಿಸನ್ಶಿಪ್ ಕಂಟಿನ್ಯೂ ಇರುತ್ತೋ ಇಲ್ವೋ, ವೀಸಾ ರಿನ್ಯೂವಲ್ ಆಗುತ್ತೋ ಇಲ್ವೋ, PR ಪರ್ಮನೆಂಟ್ ರೆಸಿಡೆನ್ಸ್ ಸಿಗುತ್ತೋ ಇಲ್ವೋ ಅಂತ ಆತಂಕದಲ್ಲಿ ಕೆಲವೊಂದು ಜನ ಇರ್ತಾರೆ. ಬಟ್ ಅವರು ಮಾಡುವಂತಹ ಪ್ರಯತ್ನಗಳಿಗೆ, ಅವರು ಮಾಡುವಂತಹ ಕೆಲವೊಂದು ಕೆಲಸಗಳು ಅಂದರೆ PR ಎಕ್ಸ್ಟೆನ್ಷನ್ ಮಾಡಬೇಕು, ರೆನ್ಯೂವಲ್ ಮಾಡಿಸ್ಬೇಕು ಅನ್ನುವಂತಹ ವಿಷಯಗಳು ಕೂಡ ತುಂಬ ಸ್ಪೀಡಾಗಿ ಯಾವುದೇ ಆತಂಕಗಳಿಲ್ಲದೆ ಕಂಪ್ಲೀಟ್ ಆಗ್ಬೋದು. ಆದ್ರೂ ಕೂಡ ನೀವು ಇನ್ ಕೇಸ್ ಏನಾದರೂ ಈ ರೀತಿ ಸಮಸ್ಯೆಗಳಿದ್ದರೆ ನೀವು ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಕೊಳ್ಳಿ. ಅಲ್ಲಿರುವಂತಹ ಗ್ರಹ ಈಗ ಸ್ಥಾನ ಆಗಿರ್ಬೋದು, ದಶೆ ಅಂತರ್ದಶೆ ಆಗಿರ್ಬೋದು, ಪ್ಲಾನೆಟರಿ ಪೊಸಿಷನ್ ಯಾವ ರೀತಿ ಇದೆ ಇತ್ಯಾದಿ ವಿಷಯಗಳನ್ನು ಮುಖ್ಯವಾಗಿ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮುಖಾಂತರ ಸಾಕಷ್ಟು ವಿಷಯಗಳು ಅಂದರೆ ಜನ್ಮದಿಂದ, ಅಂದರೆ ಜನಿಸುವಂತಹ ದಿನದಿಂದ ಆಗ್ತಾ ಇರುವಂಥ ದಶ ಅಂತರ್ದಶೆ, ಯಾವುದಾದ್ರೂ ದೋಷಗಳಿದೆಯಾ, ಅದೃಷ್ಟ ವಿಷಯಗಳನ್ನು ಇತ್ಯಾದಿ ವಿಷಯಗಳನ್ನೆಲ್ಲ ಕೂಡ ತಿಳ್ಕೊಬೋದು. ಬಟ್ ಈ ಸಂದರ್ಭದಲ್ಲಿ ವಿದೇಶದಲ್ಲಿ ವಾಸವಾಗ್ತಾ ಇರುವಂತಹ ವ್ಯಕ್ತಿಗಳಿಗೆ ಯಾವುದೇ ಮಾನಸಿಕ ಆತಂಕ ಬೀಳುವುದು ಬೇಡ. ಕೆಲವೊಂದು ವೃತ್ತಿ ನಿಮ್ಮ ಪ್ರಯತ್ನಗಳನ್ನೋದು ಮುಂದಕ್ಕೆ ಸಾಗುತ್ತೆ. ಈ ಸಂದರ್ಭದಲ್ಲಿ ಒಂದು ಮನೆ ನಿರ್ಮಾಣ ಮಾಡಬೇಕು ಅಥವಾ ಒಂದು ವಾಹನವನ್ನು ಪರ್ಚೇಸ್ ಮಾಡಬೇಕು, ಆಫರ್ ಬರ್ತಾ ಇದೆ, ಕಾರ್ ಪರ್ಚೇಸ್ ಮಾಡಬೇಕು ಅಥವಾ ಕೆಲವೊಂದು ಡಿಸ್ಕೌಂಟ್ಸಲ್ಲಿ ಕೊಡ್ತಾ ಇದೆ, ಈ ರೀತಿ ಏನಾದರೂ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೆ, ಅಥವಾ ಈಗ ಮನೆ ಪೇಂಟಿಂಗ್ ಮಾಡಿಸ್ಬೇಕು, ರೆನೋವೇಷನ್ ಮಾಡಿಸ್ಬೇಕು, ಕೆಲವೊಂದು ವಿಷಯಗಳನ್ನು ಆಲ್ಟ್ರೇಷನ್ ಮಾಡಬೇಕು, ಮನೆಯಿಂದ ಇನ್ನೊಂದು ಫ್ಲೋರ್ ಮಾಡಿಸ್ಬೇಕು ಅನ್ನುವಂತಹ ಪ್ರಯತ್ನಗಳಿಗೆ ಕೈ ಹಾಕೋದಕ್ಕೆ, ಅಂತಹ ಅವಕಾಶಗಳು ಕೂಡಿ ಬರೋದಕ್ಕೆ ಈ ಸಂದರ್ಭ ಅನುಕೂಲವಾಗಿ ತುಂಬ ಯಾವ ರೀತಿ ಇರುತ್ತೆ ಅಂದರೆ 12th ಅಲ್ವಾ, ಒಂದು ರೀತಿ ಸರ್ವಿಸ್ ಓರಿಯೆಂಟೆಡ್ ಆಗಿರುತ್ತೆ. ಒಳ್ಳೆಯದು, ಧರ್ಮ, ದಯೆ, ದಾಕ್ಷಿಣ ಆಲ್ಮೋಸ್ಟ್ ಸ್ವಾಭಾವಿಕವಾಗಿ ಕುಂಭರಾಶಿಯವರಿಗೆ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಚಾರಿಟೀಸ್ಗೆ ಡೊನೇಷನ್ ಮಾಡೋದಾಗಿರ್ಬೋದು, ಕೆಲವೊಂದು ಸೇವಾ ಸಂಬಂಧಿತ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿಕೆ ಆಗಿರಬಹುದು, ತಾಯಿಯ ಜೊತೆ ಸೇರಿ ಕೆಲವು ದಿನಗಳ ಕಾಲ ಅವರ ಆಗುಹೋಗುಗಳನ್ನು ನೋಡುವುದಾಗಿರಬಹುದು, ತಾಯಿಯ ಜೊತೆ ಆ ಮಮತೆ ಅನುರಾಗವನ್ನು ಕೆಲವೊಂದು ದಿನಗಳ ಪಡೆಯೋದಕ್ಕಾಗಿರ್ಬೋದು, ಅಂದರೆ ತಾಯಿಯ ಪ್ರೀತಿಯನ್ನು ಅಂದರೆ ಅನುಭವಿಸೋದಕ್ಕೆ ಇದು ಒಂದು ಅದ್ಭುತವಾಗಿರುವಂತಹ ಸಮಯ. ಮತ್ತು ಅವರ ಮೇಲೆ ಅವರ ಆರೋಗ್ಯ ಒಂದು ಸಾರಿ ಇಯರ್ಲಿ ಚೆಕಪ್ ಅಂತ ಒಂದು ಸಾರಿ ಮಾಡಿಸೋಣ, ಏನಾದರೂ ಇಶ್ಯೂಸ್ ಇದೆಯಾ, ಎಲ್ಲಾದರೂ ಈ ರೀತಿ ಸಮಸ್ಯೆಗಳೇನಾದರೂ ಇದೆಯಾ ಅಂತ ಸ್ವಲ್ಪ ಗಮನದಲ್ಲಿಟ್ಕೊಂಡು ಅವರ ಆಗುಹೋಗುಗಳನ್ನು, ಅವರ ಒಳ್ಳೆಯದನ್ನು ಬಯಸೋದಕ್ಕೆ ಈ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಈ ಸಂದರ್ಭದಲ್ಲಿ ಹೊಸದಾಗಿ ಹೇಳಿದ್ದೀನಲ್ವ, ವಿದೇಶಿ ವ್ಯವಹಾರಗಳಿಂದಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಿಂದಾಗಿರ್ಬೋದು, ಕೆಲವೊಂದು ಹೊಸ ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದಕ್ಕೆ, ಕಾಂಟ್ರಾಕ್ಟ್ಗಳು ಮಾಡ್ಕೊಳ್ಳೋದಕ್ಕೆ, ಅಥವಾ ಕೆಲವೊಂದು ವಿಷಯಗಳಲ್ಲಿ ನೀವು ದೂರದಲ್ಲಿದ್ದು ನಿಮಗೆ ಈ ಕೆಲವೊಂದು ಆಫೀಸ್ಗೆ ಹೋಗಿ ಸುತ್ತಾಡೋದು ಆಗಲ್ಲ, ಆ ಟೈಮಲ್ಲಿ
ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೋದು, ನಿಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ನೀವು ಮಾಡುವಂತಹ ಕೆಲಸಗಳಿಗೆ ಸಹಕಾರ ನೀಡಿ ಈ ರೀತಿ ಕೆಲಸಗಳಿಗೆ ಸ್ವಲ್ಪ ಸಹಾಯಕಾರಿಯಾಗಿ ನಿಲ್ಲುವುದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ನೀವು ಕೆಲವೊಮ್ಮೆ ಈ ಓವರ್ ಕಾನ್ಫಿಡೆನ್ಸ್, ಯಾವತ್ತೂ ನೀವು ಗುರು ಹಿರಿಯರನ್ನು ನೋಯಿಸುವುದಿಲ್ಲ, ತುಂಬ ಗೌರವ ಭಕ್ತಿ ಭಾವ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಹಿರಿಯರು, ಪೋಷಕರು ಅವರ ಮಾಮೂಲಿ ಹೇಳ್ತಾ ಇರ್ತಾರೆ ಪ್ರತಿಯೊಂದು ವಿಷಯನ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ, ಅದು ಸ್ವಲ್ಪ ದಂಡಿಸುವ ರೀತಿಯಲ್ಲಿ ಅಥವಾ ಬುದ್ಧಿ ಹೇಳುವ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಅದಕ್ಕೆ ಹೆದರು ಹೇಳಕ್ಕೆ ಹೋಗಬೇಡಿ. ಅದರಿಂದ ಇರುವಂತಹ ಪ್ರೀತಿ ಕಾಳಜಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆದ್ದರಿಂದ ಅವರೊಂದಿಗೆ ಮಾತನಾಡುವಾಗ, ಅವರೊಂದು ಕೆಲವೊಂದು ವಿಷಯಗಳು ಹೇಳುವಾಗ ಸ್ವಲ್ಪ ಅಗ್ರೆಸಿವ್ ಆಗಿ ಆನ್ಸರ್ ಕೊಡೋದಾಗಿರ್ಬೋದು, ಸ್ವಲ್ಪ ಎದುರು ಮಾತಾಡೋದಾಗಿರ್ಬೋದು, ಅಥವಾ ಅವ್ರ ಮನಸ್ಸಿಗೆ ಹರ್ಟ್ ಆಗುವ ರೀತಿಯಲ್ಲಿ ಮಾತನಾಡುವುದು ಈ ರೀತಿ ಬೇಡ. ಇನ್ನು ಈ ಸಂದರ್ಭದಲ್ಲಿ ಪ್ರಯಾಣಗಳಲ್ಲಿ ಮುಖ್ಯವಾಗಿ ಈ ಸ್ಥಾನ ಚಲನ ಅಥವಾ ಯಾವುದಾದ್ರೂ ದೂರ ಪ್ರಯಾಣಗಳಿಗೆ, ಬೇರೆ ಪ್ರದೇಶಗಳಿಗೆ ಹೋದಾಗ ಅಥವಾ ನಿಮ್ಮ ಊರಲ್ಲೇ ಇದ್ದಾಗ ಆರೋಗ್ಯ ವಿಷಯ ಅಂತ ಬಂದರೆ ತಗೊಳ್ಳುವಂತಹ ನೀರು, ಆಹಾರ ಅದು ಬದಲಾಗಬಹುದು. ಅಥವಾ ನೀವು ತಗೊಳ್ಳುವಂತಹ ಎಲ್ಲಿ ಮನೆಯಲ್ಲಿ ಸಾತ್ವಿಕ ಆಹಾರ ಯಾರು ಇಷ್ಟಪಡ್ತಾ ಇದ್ದಾರೆ, ಇನ್ ಕೇಸ್ ಏನಾದರೂ ಅವರ ಸಂಸಾರ ಹೆಂಡತಿ ಮಕ್ಕಳು ಊರಿಗೆ ಹೋಗಿದ್ದಾರೆ ಅಂದರೆ ಒಡಿ ಆರ್ಡರ್, ಅದು ಅಲ್ಲಿಂದ ಫಾಸ್ಟ್ ಫುಡ್ಡು, ಸ್ಪೈಸಿ ಫುಡ್ಡು ಅಂತ ಹೇಳಿಬಿಟ್ಟು ಅದು ಯಾವ ರೀತಿ ಎಷ್ಟು ಹೈಜೀನಲ್ಲಿ ಮಾಡಿರ್ತಿರೋ ಗೊತ್ತಿಲ್ಲ. ಬಟ್ ಅಂತಹ ಆಹಾರವನ್ನು ದುಡ್ಡು ಕೊಟ್ಟು ನಾವು ಆಪತ್ತುಗಳನ್ನು ತಂದುಕೊಳ್ತಾ ಇದ್ದೀವಿ, ಆರ್ಡರ್ ಮಾಡಿ ತಂದುಕೊಳ್ತಾ ಇರ್ತೀವಿ ನೋಡಿ, ಆರೋಗ್ಯ ಸಮಸ್ಯೆಗಳನ್ನು. ಆದ್ದರಿಂದ ಈ ಟೈಮಲ್ಲಿ ತಗೊಳ್ಳುವಂತಹ ಆಹಾರದಲ್ಲಿ ಸ್ವಲ್ಪ ಗಮನದಿಂದ ಇಡಬೇಕಾಗಿರುತ್ತೆ. ಅದೆಷ್ಟು ಹೈಜೀನ್ ಇದೆ, ಏನಿದೆ, ಒಂದು 200 ಮೀಟ್ರ್ 300 ಮೀಟ್ರಲ್ಲಿ ನಿಮಗೆ ಬೇಕಾಗಿರುವಂತಹ ಹೋಟೆಲ್ ಇರುತ್ತೆ, ರೆಸ್ಟೋರೆಂಟ್ ಇರುತ್ತೆ, ಅಲ್ಲಿ ಹೋಗೋದಕ್ಕೂ ತುಂಬ ಭಾರ. ಆದ್ದರಿಂದ ಆರ್ಡರ್ ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ನೀವು ಅನುಕೂಲ ಒಂದು ಸ್ವಚ್ಛವಾಗಿರುವಂಥ ಆಹಾರವನ್ನು ತಗೊಳ್ಳೋದರಲ್ಲಾಗಿರ್ಬೋದು, ಹೈಜೀನ್ ಫುಡ್, ಮಸಾಲೆಯುತ ಆಹಾರಕ್ಕೆ ದೂರ ಇರೋದು ಈ ಸಂದರ್ಭದಲ್ಲಿ ಉತ್ತಮವಾಗಿರುತ್ತೆ. ಅದೇ ರೀತಿ 17ರಿಂದ ರವಿಯೂ ಕೂಡ ಈ ಭಾಗ್ಯಸ್ಥಾನದಲ್ಲಿ ಬರ್ತಾ ಇದ್ದಾರೆ. ಇನ್ನು ರವಿ ಕುಜ ಈ ಸ್ಥಿತಿ ಅನ್ನೋದು ಸ್ವಲ್ಪ, ರವಿ ಅಂದ್ರೇ ಸೂರ್ಯ, ಆರೋಗ್ಯಕ್ಕೆ ಕಾರಕ ಆಗಿರೋದರಿಂದ ನಿಮ್ಮ ಮನೆಯಲ್ಲಿ ಹಿರಿಯರು, ಪೋಷಕರು ಅವರ ಆರೋಗ್ಯದಲ್ಲಿ ಸ್ವಲ್ಪ ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಇನ್ ಕೇಸ್ ಅವ್ರಿಗೇನಾದರೂ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಪ್ರಾಪರಾಗಿ ಮೆಡಿಕೇಷನ್ ಕೊಡಿಸೋದಾಗಿರ್ಬೋದು, ಫಾಲೋಅಪ್ಸ್, ಹೆಲ್ತ್ ಚೆಕಪ್ ಮಾಡಿಸೋದಾಗಿರ್ಬೋದು. ಈ ಸಂದರ್ಭದಲ್ಲಿ ಸ್ವಲ್ಪ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಉತ್ತಮ. ಇನ್ನು ಪರಿಹಾರಕ್ಕೆ ಬಂದರೆ ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹಕ್ಕೋಸ್ಕರ, ಕುಜನ ಅನುಗ್ರಹಕ್ಕೋಸ್ಕರ ಈ ಅರಳಿ ಮರ, ಬೇವಿನ ಮರ ಮಧ್ಯದಲ್ಲಿ ಪ್ರತಿಷ್ಠೆ ಮಾಡಿರುವಂತಹ ನಾಗ ಪ್ರತಿಷ್ಠೆಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ 11 ಪ್ರದಕ್ಷಿಣೆಗಳು ಮಾಡುವ ಮುಖಾಂತರ ಈ ಸಂದರ್ಭದಲ್ಲಿ ಸ್ವಲ್ಪ ಅನುಕೂಲ ಫಲಗಳು ನಿಮಗೆ ಸಿಗುತ್ತೆ. ಅದೇ ರೀತಿ ಈ ಕೆಂಪು ತೊಗರಿಬೇಳೆ ಮತ್ತು ಕೆಂಪು ವಸ್ತ್ರವನ್ನು ನೀವು ಮಂಗಳವಾರದಂದು ಹತ್ತಿರದ ದೇವಸ್ಥಾನದಲ್ಲಿ ಸ್ವಾಮಿಗಳಿಗೆ ಅವರಿಗೆ ನೀಡಿ ಅವರ ಆಶೀರ್ವಾದವನ್ನು ಪಡೆಯೋದರಿಂದ, ಮುಖ್ಯವಾಗಿ ಈ ಪಿತೃಪಕ್ಷಗಳು ಆಗಿರೋದ್ರಿಂದ ಇನ್ನು 8ನೇ ತಾರೀಕಿಂದ 21ನೇ ತಾರೀಕುವರೆಗೂ ಪಿತೃಪಕ್ಷಗಳು ಅಂತ ನಡೀತಾ ಇದೆ. ಆ ಸಂದರ್ಭದಲ್ಲಿ ಈ ಬ್ರಾಹ್ಮಣರಿಗೆ ನಿಮಗೆ ಎಷ್ಟು ಆಗುತ್ತೋ ಅವರ ಸ್ವಯಂ ಪಾಕಕ್ಕೆ ಬೇಕಾದಷ್ಟು ಪಿತೃದೋಷಗಳೇನಾದರೂ ಇದ್ದರೂ, ಸ್ವಲ್ಪ ಗ್ರಹ ದೋಷಗಳೇನಾದರೂ ಇದ್ದರೂ, ಈ ದಾನ ಧರ್ಮಾದಿಗಳಿಂದ ಈ ಪಿತೃಪಕ್ಷಗಳಲ್ಲಿ ನೀವೇನಾದರೂ ದಾನ ಧರ್ಮಗಳು ಮಾಡಿದ್ರೆ ಅದ್ಭುತವಾಗಿರುತ್ತೆ. ಅಂದರೆ ಸ್ವಯಂ ಪಾಕ ಅಂದರೆ ಅವರ ಒಂದು ಕುಟುಂಬಕ್ಕೆ ಬೇಕಾಗಿರುವಂತಹ ಸಾಮಗ್ರಿ, ಅದು ರೈಸ್ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಈ ಕೆಲವೊಂದು ಮಸಾಲ ದಿನಸುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಈ ರೀತಿ ವಿಷಯಗಳನ್ನು ಕಂಪ್ಲೀಟಾಗಿ ಸ್ವಯಂ ಪಾಕವಾಗಿ, ನಾನು ಈ ವಿಷಯದ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ನೀವು ಒಂದ್ಸರಿ ರೆಫರ್ ಮಾಡಿ. ಆ ಸ್ವಯಂ ಪಾಕವನ್ನು ಬ್ರಾಹ್ಮಣರಿಗೆ ಈ ದಾನ ಮಾಡುವುದರಿಂದ, ಅವರಿಂದ ಆಶೀರ್ವಾದ ಪಡೆಯುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.